ನೋಡೋದು ನೋಡು ಹೆಂಗ್ ನೋಡ್ತಾನೆ ಗುಂಡ. ಯಾಕೆ ಅಮ್ಮಣಿ ನೋಡ್ತೀಯ? ಅಮ್ಮಣಿ ಕಣಪ್ಪೋ, ಅಮ್ಮಣಿ ಅಮ್ಮಣಿ ಕಣಪ್ಪ ಇವಳು. ನೋಡೋದ್ರಷ್ಟ ಹೆಂಗ್ ನೋಡ್ತಾನೆ. ಹ್ಞೂ ಗಗನಕ್ಕ, ನೋಡೋದು ನಗೋದು ಆಲೆ ಎಲ್ಲ ಗೊತ್ತಾಗುತ್ತೆ ಕಣ್ಣನ ಮಗನಿಗೆ. ಅವಳು ನೋಡಿದ್ರೆ ಸಾಕು ಹೆಂಗ್ ನಗ್ತಿರ್ತಾನೆ ಹಂಗೇನೆ. ಎಷ್ಟು ಚೆನ್ನಾಗಿ ನಗ್ತಿರ್ತಾನೆ. ಅವಳಂದ್ರೆ ಭಾಳ ಇಷ್ಟ. ನೋಡು, ಸಣ್ಣ ಮಕ್ಳಂದ್ರೆ ಅಷ್ಟು ಮಕ್ಕಳಿಗೆ, ಸಣ್ಣ ಮಕ್ಳಾದ್ರೆ ಭಾಳ ಇಷ್ಟ. ನೋಡು ನೋಡು ನಗದ. ಏ ಕಳ ಗುಡ. ಅವ್ರ ತಾತ ಬೇಜಾರಾಗೈತಿ, ಬೇಡ ಅಂದಂಗೆಲ್ಲ ಅದೇ ಹೋದ್ರು. ಅಲ್ಲೇನಿ ಅಂತ ಇನ್ನೊಂದು 2 ದಿನ ಇರ್ರಿ ಅಂತ ಅಲ್ಲೇ ಅವ್ರ ತಾತ. ಇರ್ರಿ ಅಂತ ನಾನು ಇಲ್ಲಿ ಬೇರೆ ನಿಂದು ಹೆರಿಗೆ ಆಗೈತೆ, ಏನು ಇವಾಗೇನು ಮಾಡ್ಕೊಂತೀನಿ, ಈಗ ಇನ್ನೇನು ಬಿಸಿನೀರು ಬರ್ತಾವೆ, ಈಗೇನು ತಣ್ಣೀರು ಮುಟ್ಕೊಂತೀನಿ, ನೀನು ನಾಳೆ ದೊಡ್ಡವನಾದ. ತಣ್ಣೀರು ಮುಟ್ಕೊಂತೀನಿ, ನೀನು ಸುಮ್ಮನೆ ಇರ್ತಾನೆ. ಇವನೇನಂತ ಕಾಟ ಇಲ್ಲ ಏನಿಲ್ಲ. ಇವಾಗ ಇವನು ಯಾವುದೇ ನನಗೇನು ಕಾಟ ಕೊಡಲ್ಲ. ಮನೆಯಾಗೆ ಅವತ್ತೆ ಹೊಲ್ದಾಗಾದ್ರೂ ಮಾಡುತ್ತೆ, ನನ್ನ ಮನೆಯಾಗಾದ್ರೆ ಇವ್ನು ನೋಡ್ಕೊಂಡು ನೀನು ನೋಡ್ಕೊಂಡು ಇರ್ತೀನಿ ಎಂಬದಕ್ಕೋಸ್ಕರ ನಾನು ಅದಕ್ಕೆ ಅದೇ ಬಂದಿದ್ದು. ಅಯ್ಯೋ ಇವ್ರ ತಾತ ನೋಡಮ್ಮ ಇರು ಅಂದ್ರು ಇರಲ್ಲ ಕಣಮ್ಮ, ಒಬ್ಬಳ ಇದೀಯ ನೋಡದೇ ಹೋಗ್ತೀಯ ಅಂತ ಇವ್ರ ತಾತ. ಅಪ್ಪ ಬೇಜಾರಾಗೈತಿ. ಅದೇ ಹೋದ್ರು ಅಂತ. ಇವತ್ತು ಬತ್ತೀನಿ ಅಂತಿತ್ತು, ಅಲ್ಲೇ ಮೊಮ್ಮಗನ ನೋಡಂಗಾಗೈತಿ, ಬತ್ತೀನಿ ಕಣಮ್ಮ ಅಂತಿತ್ತು. ಫೋನ್ ಮಾಡಿತ್ತು ಇವತ್ತು ಎದಾಗ, ಅದೇ ಹೋದ್ರಿ ಅಂತ. ಏನಿಲ್ಲ ಚಿಕ್ಕಮ್ಮ, ಮಾಡಿಕ್ಕೆ ಹೋಗದ, ನಾನೇನಿಲ್ಲ ನೋಡ್ಕೊಂತಿದ್ದೆ. ಇವಳು ಸುಮ್ಮನೆ ಇರ್ತಾಳೆ, ಏನಷ್ಟು ಕಾಟ ಕೊಡಲ್ಲ, ನೋಡ್ಕೊಂತೀನಿ ನಾನೆಲ್ಲಾನ. ಏನು ಮನೆಯಾಗೆಲ್ಲ ನೋಡ್ಕೊಂತಿದ್ದೆ. ಚಿಕ್ಕಮ್ಮ ಅಲ್ತಕ್ಕೆ ಹೋದ್ರು ಹೋಗಿ ಚಿಕ್ಕಮ್ಮ ಅಂತಿದ್ದೆ, ಅದೇ ಬಿಟ್ಟು ಹೋಗ್ತಿರ್ಲಿಲ್ಲ ಅಷ್ಟೇನೆ. ನೋಡ್ಕೊಂಬತ್ತೆ, ಏನು ಪರವಾಗಿಲ್ಲ, ಚೆನ್ನಾಗೆ ನೋಡ್ಕೊಂತೈತೆ ನಮ್ಮ ಚಿಕ್ಕಮ್ಮ. ಮೊದಲಿದ್ದಿದ್ಕು ಈಗ ಇದ್ದಿದ್ಕು ಚೆನ್ನಾಗೆ ನೋಡ್ಕೊಂತೈತಿ. ನಮ್ಮ ಗುಂಡ ಇಲ್ಲೋಡು ಸೇಮ್ ಹಿಂಗೆ ಇದ್ದಿದ್ದು ಅದೃಷ್ಟ. ಅವ್ನು ಸಣ್ಣನಿದ್ದಾಗ ಸೇಮ್ ಹಿಂಗೆ ಇದ್ದಿದ್ದು ನೋಡಪ್ಪ. ಹಿಂಗಿದ್ದಾಗ ಯಪ್ಪ ನಾವಂತೂ ಎಷ್ಟು ನಾವು ಒಂದು ಬಸ್ ಇದ್ವಯ್ಯೋ, ನಾವು ಇವ್ರ ಇಂದ ಅಡ್ಡಾನ್ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿದ್ದೀವಿ ಬಿಡು. ನಾನಂತೂ ಬಿಡು ನನ್ನ ತಮ್ಮ ಅಂತ ಬೋಳು. ನಮ್ಮ ಚಿಕ್ಕಮ್ಮನ ಮದುವೆ ಆಗಿ ನಮ್ಮ ಅಪ್ಪಯ್ಯ ಮದುವೆ ಆಗಿ ಕರ್ಕೊಂಬಂದಾಗ ನಮ್ಮ ಚಿಕ್ಕಮ್ಮಂತ ಬೋಳು ಅನ್ಸೋದು. ಇನ್ನು ಸಣ್ಣನು 1 ವರ್ಷ 2 ವರ್ಷ ನಾನು ನಮ್ಮ ಅಮ್ಮಯ್ಯ ಅವನಿನ್ನೂ ಸಣ್ಣನಿದ್ದಾಗಲೇ ತೀರ್ಕೊಂಡಿತ್ತು. ಆವಾಗ ನಮ್ಮ ಅಮ್ಮಯ್ಯರ ಅಮ್ಮ ಇತ್ತು ಆ ಅಜ್ಜಿ ಸ್ವಲ್ಪ ದಿನ ನೋಡ್ಕೊಂತ, ಆಮೇಲೆ ಆ ಅಜ್ಜಿನೂ ತೀರ್ಕೊಂತು. ಇವಾಗ 1 ವರ್ಷ ತನ ಆದ ನಮ್ಮ ಚಿಕ್ಕಮ್ಮಂತೂ. ಈಗಳಮ್ಮ ಬರೀ ತಣ್ಣೀರೆ, ಸಣ್ಣನಿದ್ದಾಗ ಬರೀ ತಣ್ಣೀರೆ. ನಮ್ಮ ಚಿಕ್ಕಮ್ಮ ನಾನು ನೋಡ್ಕೊಂಡು ಸಣ್ಣನಿದ್ದಾಗೆಲ್ಲ ಅಂತ ಅಂಬುತ್ತೆ. ಇಲ್ಲ 1 ವರ್ಷನ ಏನೋ ಸರಿಯಾಗಿ ನೆನಪಿಲ್ಲ, ಅಲ್ಲೇ ಮರ್ತಂಗೆ. 1 ವರ್ಷ 1 ವರ್ಷ ತನ 8-9 ತಿಂಗಳ ಏನಮ್ಮ. ನಮ್ಮ ಚಿಕ್ಕಮ್ಮಂದಾಗ ನಮ್ಮ ಅಜ್ಜಿ ನೋಡ್ಕೊಂತಿತ್ತವಾಗ. ನಮ್ಮ ಚಿಕ್ಕಮ್ಮ ನೋಡು ತಣ್ಣೀರಂದ್ರೆ ತಣ್ಣೀರೆ ಒಯ್ಯೋದವಾಗ. ಯಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ ಬಿಡು, ನೆನೆಸ್ಕೊಬೋದೇ ಬೇಡ. ಗುಂಡ ಇವನು ಬಂದ, ಬಾರ ಬಾರ ಬಾರ. ಅಯ್ಯಯ್ಯ ಎಲ್ಲಾರು ಬರ್ತಾರಪ್ಪ ಅಮ್ಮನಿನ ಮಾತಾಡ್ಸಕ್ಕೆ. ಬಾರ 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 ಪಾಪ ಲೈಟ್ ಹೋಗು. ಅಯ್ಯೋ ಗಗನಕ್ಕ ಇಲ್ಲೋಳಿಲಿ ಏನು ಪಾಪ ಪಾಪ. ಆಗ್ಲಲ್ಲ ಪಾಪನ್ ತಕ್ಕ ಹೋಗನ್ ಬಾ, ಪಾಪನ್ ತಕ್ಕ ಹೋಗನ್ ಬಾ ಅಂತ. ಅಯ್ಯೋ ಅವರಪ್ಪ ಏನು ಕರ್ಕೊಂಡ ನಾವು ಹೋಗಿ ಬರೋಗು ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಬರೋಗು ಅಂತ ಕಳಿಸ್ತು. ಪಾಪ 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 ಅಂತಾನೆ. ಅದೇನು ಇಷ್ಟನೋ ಏನೋ ನಿನ್ನ ಮಗಳು ಹುಟ್ಟಾಗಿಂದನೂ ಭಾಳ ಇಷ್ಟಪಡ್ತಾನೆ. ಸಣ್ಣ ಮಕ್ಳು ಅಂದರೆ ಅಷ್ಟು. ಇವನು ಬೇರೆ ಇರ್ತಾನಲ್ಲ ಗುಂಡ, ಅದಕ್ಕೆ. ಏನ ಗುಂಡ ಕೂಕಳ ಕೂಕ. ತಮ್ಮ ಪಾಪ ನೋಡು, ತಮ್ಮ ಪಾಪ ಕೂಕಳಪ್ಪ ಕೂಕ ಜಾಣ. ಅಜ್ಜು ಅಜ್ಜು ಬಾ 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 ಬಾ. ಅಯ್ಯೋ ಅಚ್ಚು ಅಮ್ಮಂಗಿಲ್ಲ, ಅವರಪ್ಪ ಇಂತಾಗ ಅಚ್ಚು ಅಚ್ಚು ಅಂತ ಹೆಂಗೆ ಕರಿತೀಯ? ಅಗತ್ಯ ಅಂತ ಇಕ್ಕಿದೀವಿ, ಅಗತ್ಯ ಅಂತ ಕರೆಯೋದು ಬಿಟ್ಟು ಅಂತ. ಅದಾಲೇನೆ ಯಾರಿಗೂ ಬರಲ್ಲ ಅಂತ ನಾನು. ಎಲ್ಲ ಅಚ್ಚು ಅಂತಾರೆ ಕರೀತಾರೆ. ಅಲ್ಲೇ ನಮ್ಮ ಪಾಪನ ಅಚ್ಚು ಅಚ್ಚು ಅಂತ ಕರೀತಾರೆ. ನಮ್ಗೆ ಆಲೆ ಅಚ್ಚು ಅಂತಲೇ ಕರೆದು ರೂಢಿ ಆಗೈತಿ ಹೇಳು. ನಾವು ನಮ್ಮ ಪಾಪಗೆ ಯಾವ್ದು ಹೆಸ್ರು ಇಕ್ಬೇಕಂಬದೇ ನೋಡ್ತಾ ಇದ್ದು. ನಮ್ಮಮ್ಮ ಅಕ್ಷರ ಬಂದೈತೆ, ಮಾಪ ಇದೆಲ್ಲ ಬಂದೈತೆ. ನೋಡ್ಬೇಕು ಯಾವ್ದಾದ್ರು ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿ ಇಕ್ಬೇಕು. ಪವನ ಅಂತ ಇಕ್ಕನ ಅಂತೈತೆ ನಮ್ಮನೆಗೆ. ಬಿಡಪ್ಪ ಪವನ್ ಅಂದ್ರೆ ನೀನು ಹಳೆ ಹೆಸರು ಏನು ಬೇಡ ನಾನು ನೋಡೋಣ. ಪಾಯಿಂದ ಯಾವ ಬರುತ್ತೆ ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿ ಇಕ್ಕೋದು. ಪುನೀತ್ ಅಂತ ಇಕ್ಕು. ಪುನೀತ್ ಹೆಸರು ಚೆನ್ನಾಗೈತೆ, ಒಳ್ಳೆ ಹೆಸರು. ಪುನೀತ್ ಅಂತ ಇಕ್ಕು ಸುಮ್ಮನೆ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಅದನ್ನೇ ಇಕ್ಕೋದು. ಕುಕ್ಕಳಪ್ಪ ಗುಂಡ. ಕುಕ್ಕ. ಅಮ್ಮ ಪಾಪ ಅಮ್ಮ ಪಾಪ ಅಮ್ಮ ಪಾಪ ಅಮ್ಮ ಪಾಪ. ಅಮ್ಮ ಬಾ ಪಾಪನ್ ತಕ್ಕ ಹೋಗೋಣ, ಅಮ್ಮ ಪಾಪನ್ ತಕ್ಕ ಹೋಗೋಣ ಬಾ ಅಂತ. ಹಂಗ ದೊಡ್ಡನ ಆಗ್ಬಿಟ್ಟ ಜಾನಕಿ ನಿನ್ನ ಮಗ. ಎಷ್ಟು ಅಲ್ಲೇ ಓಡಾಡಂಗೆ ಆಗ್ಬಿಟ್ಟ. ವರ್ಷದ ಮೇಲೆ ಅಲ್ಲೇ 2 ತಿಂಗಳನಾದ ಓಡಾಡ್ತಾನೆ ಇವಾಗ. ಚೆನ್ನಾಗಿದ್ದಾನೆ, ಊಟ ಮಾಡ್ಕೊಂಡು ಚೆನ್ನಾಗಿದ್ದಾನತ್ತ. ಹೆಂಗ ಸಾಕತ್ತ. ದೇವರು ಒಬ್ಬ ಮಗನ ಕೊಟ್ಟವನೇ, ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿ ಇಕ್ಕಿದ್ರೆ ಹಿಂಗೆ ಕಾಪಾಡ್ಕೊಂಡು ಹೋದ್ರೆ ಸಾಕು ಅನ್ಸುತ್ತೆ ಗಗನಕ್ಕ. ಪಾಪಮ್ಮ ಪಾಪ ಅಲ್ಲಿ ಗಗನತ್ತೆ ಇಟ್ಕೊಂಡೈತೆ. ಗಗನತ್ತೆ ಇಟ್ಕೊಂಡೈತೆ ಕಣಪ್ಪು ಪಾಪನ್ನ. ನೋಡೋದು ನೋಡ ಅಮ್ಮಣ್ಣಿ ಬಿಸ್ಲಿ ಕಣ್ಣೆ ಬಿಡಲ್ಲ ಅಲ್ಲೇ.
ಬಿಸಿಲಿಗೆ ಹೆಂಗೆ ಕುಂಡ್ರಸ್ಕಮ್ಮನ ಅಂತ ಕುಂಡ್ರಸ್ಕೊಂಡ್ರೆ ಅವಳು ಕಣ್ಣೇ ಬಿಡಲ್ಲ ಜನಕಿ. ಕಣ್ಣು ಬಿಡೋದೇ ಇಲ್ಲ ಅವಳು. ಒಂಥರ ಬಿಸಿಲಿಗೆ ಕರ್ಕೊಂಬರಲ್ವಲ್ಲ, ಅದಕ್ಕೆ ನಾನು ಇವತ್ತು ಕರ್ಕೊಂಬಂದೆ. ಸ್ವಲ್ಪ ಹೊತ್ತು ಕುಂಡ್ರಸ್ಕಮ್ಮನ ಅಂತ ಹೇಳಿ. ಆಗಾಳ ಎಲ್ಲ ಹೊರಕ್ಕೆ ಬಂದವ್ರೆ. ಅಮ್ಮಣ್ಣಿ ಅಪ್ಪಣ್ಣಿ ಎಲ್ಲ ಗುಂಡಣ್ಣ ಎಲ್ಲ ಬಂದವ್ರೆ. ಸಣ್ಣ ಗುಂಡಪ್ಪ, ಸಣ್ಣ ಗುಂಡಪ್ಪ. ಎಲ್ಲಾರನ್ನೂ ನೋಡಕ್ಕೆ ಒಂಥರ ಸಂತೋಷ ಆಗುತ್ತೆ. ನಮ್ಮ ಪಾಪಣ್ಣ ಬಂದಿರೋದಕ್ಕೆ ಮನೆಯಾಗೆ ಎಷ್ಟೋ ಜನ ಇದ್ದಾರೆ. ಮಗ ಐತೆ ನಮ್ಮ ಗಗನಮ್ಮನ ಮಗಳು, ನಮ್ಮ ಗುಂಡಪ್ಪನ ಮಗ. ಬಿಡು ನಮ್ಮ ಮನೆಯಾಗಂತೂ ಒಂಥರ ಇವಾಗ ಏನೋ ಒಂಥರ ಕಳೆ ನಮ್ಮ ಮನೆಗೆ. ಅಯ್ಯೋ ಅದೃಷ್ಟಕ್ಕ ಇಲ್ದಾಗ ಮನೆ ತಕ್ಕೆ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅದೃಷ್ಟಕ್ಕ ಇದ್ರೇನೆ ಮನೆ ಕಳೆ. ಹಂಗೆ ಕಣಮ್, ನೀನು ಏನೋ ನಾನು ನಮ್ಮ ಅದೃಷ್ಟ ಇಲ್ಲ ಅಂದ್ರೆ ಮನೆಯಾಗ ಎಷ್ಟೋ ಜನ ಇಲ್ಲ ಅಮ್ಮಂಗಾಗದು. ಇವಾಗ ನಮ್ಮ ಪಾಪ ನಮ್ಮ ಬಂದವಣೆ. ಆತ ನಮ್ಗೊಂಥರ ಏನೋ ಇವಾಗ ಸಂತೋಷ ಆದಂಗೆ ಆಗ್ತೈತೆ, ಖುಷಿ ಆದಂಗೆ ಆಗ್ತೈತಿ. ಏನಪ್ಪ ಗುಂಡ, ಬಾ 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 ಅಮ್ಮಣಿ ನೋಡ್ತೀಯಾ? ಗಗನತ್ತಿ ಮಗಳು ನೋಡ್ತೀನಪ್ಪ. ಅವ್ರ ಅಪ್ಪ ನೋಡು ಅದೇ ಹೋದ್ರು, ಇರ್ರಿ ಅಂದ್ರು ನಾಮಕರಣ ಮಾಡೋವರೆಗೂ ಇರಲಿಲ್ಲ, ಅದೇ ಹೋದ್ರು ಅಂತ. ನನಗಾತೆ ಇಲ್ಲೇನು ಹೊಲ್ದಾಗೆ ಪಾಪ ನೀವು ಹೊಲ್ತಕ್ಕೆ ಹೋಗ್ಬೇಕು, ಇಲ್ಲಿ ಬೇರೆ ಇವಳು ಬಾಣ್ತಿ ಎಲ್ಲ ನೋಡ್ಕೋಬೇಕು, ಕಷ್ಟ ಆಗುತ್ತೆ ಅಂತ ಬಂದೆ ಕಣತೆ. ಬಿಡು, ಏನು ಅಲ್ಲೂ ಉಂಡು ಕುಕ್ಕಮ್ಮದೆ ಇಲ್ಲೂ ಉಂಡು ಕುಕ್ಕಮ್ಮದೆಯ. ಇಲ್ಲಿ ಸ್ವಲ್ಪ ನನ್ನ ಮನೆಯಾಗೆ ಎಷ್ಟೋ ಹಿಂಗೆ ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಅಲ್ಲಿ ಇನ್ನೇನೇನು ಕೆಲಸ ಇಲ್ಲ. ಏನಪ್ಪ ಇನ್ನೇನು ಏನು ಅಂಬ್ಲಿಲ್ಲ ಅಷ್ಟೇ, ಇರ್ರಿ ಅಂದ್ರೆ ಅದೇ ಹೋಗ್ತಿರಂತು. ಅಪ್ಪ ಹಿಂಗೈತೆ ಕಣಪ್ಪ ಅಂದೆ ಅಂತ ಅವರು ಅರ್ಥ ಮಾಡ್ಕೊಂತಾರೆ. ಏನು ಮಾಡೋಕ್ಕಾಗುತ್ತೆ. ಗುಂಡ ಸಣ್ಣ ಇದ್ದಾಗ ಹಿಂಗೆ ಕಣಮ್ ಇದ್ದಿದ್ದು. ಇದಕ್ಕಿನ ಬೋಲ್ ದಪ್ಪಿದ್ದ, ಎತ್ಕೆಮಕ್ಕಾಗ್ತಿರ್ಲಿಲ್ಲ. ನನಗೆ ಎಲ್ಗನ ಎತ್ಕೊಂಡ್ರೆ ರೆಟ್ಟೆಲ್ಲ ಹೊಡ್ತು ಬರೋದು. ರೆಟ್ಟೆಲ್ಲ ಹೊಡಿಯೋದು. ಯಾಕನ ಎತ್ಕೆಂಪನಪ್ಪ ಅಮ್ಮಂಗಾಗದವು. ಬೋಲ್ ಗುಂಡ್ಗಿದ್ದ. ಬೋಲ್ ಚೆನ್ನಾಗಿದ್ದ ಕಣಮ್ ನಮ್ಮ ಗುಂಡಣ್ಣ. ದಪ್ಪ ಇದ್ದ ಏನಪ್ಪ, ಅವನು ಚೆನ್ನಾಗಿ ದಪ್ಪಗಿದ್ದ. ಏನಮ್ಮ ಜನಕಮ್ಮ, ನಿನ್ನ ಮಗ ನೋಡೋದ ದಂಡನ ಆಗ್ಬಿಟ್ಟ. ಏನಪ್ಪ ಹಚ್ಚೋ ಪಾಪ, ಏಯ್ ತಾತ 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 ಅಂತಾನೆ. ಎಲ್ಲಾನ ಅಲ್ಲಾಸಿ ಓಡಾಡಾಕಿಲ್ಲ, ತಾತ ತಾತ ಅಂತಾನೆ. ಪಾಪ ತಾತ ಅಜ್ಜಿ ಅಪ್ಪ ಅಮ್ಮ ಅಂತಾನೆ. ಒಂದೊಂದು ಗೊತ್ತಾವಂತವೆಲ್ಲನ ಒಂದೊಂದು ಸಣ್ಣ ಸಣ್ಣ ಪದ ಮಾತಾಡ್ತಿರ್ತಾನೆ ಹಿಂಗೆ ಅರ್ಗ ಬರ್ಗ. ಯಾವಾಗಲೂ ಬಾ ಪಾಪನ್ ತಕೋಗೋಣ ಅಂತಾನೆ. ನಿಮ್ಮ ಮನೆಯಾಗ ಇಬ್ಬರು ಹುಡುಗರು ಇರೋದ್ರಿಂದ ಅಮ್ಮ ಬಾ ಪಾಪ ಅಂತಾನೆ. ಏನು ಹೆಂಗೆ ಹೇಳ್ತಾನೆ, ಆಗ್ಲೆಲ್ಲ ಕರಿತಾನೆ. ಹಚ್ಚಾರಪ್ಪ ಕರ್ಕೊಂಡು ಹೋಗಿ ಬರೋದಂತೂ, ಅದಕ್ಕೆ ಕರ್ಕೊಂಬಂದೆ. ಅಮ್ಮ ಕಳಮ್ಮ ಅವಳು ದಡ್ಡಳ ಆಗ್ತಾಳೆ ಇನ್ನೊಂದು 2 ದಿನ. ಅವರಪ್ಪ ಬತ್ನಿ ಅಂತ ಇವತ್ತು ಇಲ್ಲ. ಮನೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರಂತೆ. ಅದೃಷ್ಟ ಅದೇ ಮನೆ ನಾನು ಬಿಟ್ಟು ಬಂದಾಗಿಂದ ನಾನು ಮನೆ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಗಂಗಕ್ಕೆ ನಾವು ಬಂದೈತಂತೆ ಇವತ್ತು. ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಬರೋದಿಲ್ಲ ಗಗನ ಅಂತು. ಸರಿ ಆಯ್ತು ಮನೆ ಕ್ಲೀನಿಂಗ್ ಮಾಡಿರಿ ಅಂತ ಹೇಳಿದೆ. ಅವತ್ತೆ ಬೇರೆ ಅಲ್ಲೈತೆ, ಇವಾಗ ಅಲ್ಲೂ ಬಿಟ್ಟು ಬರೋಕ್ಕಾಗಲ್ಲ. ಅಜ್ಜಿನ ಒಂದೇನೆ ಪಾಪ, ಶಾಂತಜ್ಜಿ ನೋಡ್ಕೊಂಬರ್ಬೇಕು. ಅದಕ್ಕಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಮಾಡಿ ಗಂಗಕ್ಕನ ಗವಾಗ ಕರೆದು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ರಿ. ಇನ್ನೇನು ಅಲ್ಲೇ ತಿಂಡಿ ಅಡುಗೆ ಎಲ್ಲ ಮಾಡಿರಿ, ಇಲ್ಲಿ ಬಂದು ಮನೆ ಕೇಳ್ರಿ ಅಂತ ಹೇಳಿದ್ದೀನಿ. ಇನ್ನೇನು ಗಲೀಜಾಗಲ್ಲ, ಸುಮ್ಮನೆ ತಿಂಡಿ ಅಡುಗೆ ಏನಿಲ್ಲೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೀನಿ. ಸುಮ್ಮನೆ ಅಮ್ಮ ಇರುತ್ತೆ ಉಂಡ್ಕೊಂಡು ತಿನ್ಕೊಂಡು ಅಲ್ಲಿಂದಾನೆ ಓಡಾಡ್ಕೊಂಡು ಇರಲಿ. ಹಂಗೆ ಮಾಡ್ತಿರೋದು ಚಿಕ್ಕಮ್ಮ. ಅವ್ರ ಅಜ್ಜಿ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ತಾರೆ. ಅದೇ ಸ್ವಲ್ಪ ಧೂಳುಗಳೆಲ್ಲ ಗುವಾಡ್ದು ಸ್ವಲ್ಪ ಕಸ ಹೊಡೆದೆಲ್ಲ ಒರೆಸ್ಲಿ ಅಂತೇಳಿ ಕರ್ಕೊಂಬಂದಿದ್ದಂತೆ ಗಂಗಕ್ಕನ. ಈಗೇನು ತಿಂಡಿ ಅಡುಗೆ ಏನು ಮಾಡಲ್ಲ ಅದೃಷ್ಟ ನಮ್ಮ ಮನೆಗೆ. ನನಗೆ ಅಲ್ಲಿದ್ದಾಗ ದಿನ ಬರೋದು. ನಿಮ್ಮ ಅತ್ತೆ ಯಾವಾಗಲೂ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗೋದು. ಸಂಗೀತಕ್ಕ ಯಾವಾಗಲೂ ಬಂದು ಮಾತಾಡಿಸ್ಕೊಂಡು ನನಗೆ ಗುಂಡನ್ನ ಎತ್ಕೊಂಡು ಮುದ್ದಾಡಿ ಹೋಗೋದು. ಅಲ್ಲೂ ಸ್ವಲ್ಪ ಪರವಾಗಿಲ್ಲ ನನಗೂ. ಅವರು ಇವರು ನಿಮ್ಮ ಅಜ್ಜಿ ಜಯಜ್ಜಿನೂ ಬರೋದು, ಅವರೆಲ್ಲ ಬರ್ತಾಯಿದ್ರು ಮಾತಾಡಿಸ್ಕೊಂಡು ಎಲ್ಲರೂ. ಇವರು ತಗೊಂಡು ಮಕ್ಕಳಂತ ಎತ್ಕೊಂಡು ಹೋಗ್ತೀವಿ ಅಂತಾರೆ. ಪಾಪನಂತೂ ಅಷ್ಟಿಷ್ಟು ಮುದ್ದಾಡಲ್ಲ, ಸಖತ್ತು ಮುದ್ದಾಡ್ತಾರಪ್ಪ. ನಮ್ಮ ಋತಮ್ಮನ ಮಕ್ಕಳು ನೋಡಪ್ಪ ಇಟ್ಟಿದ್ರು ಹೆಂಗೆ ಬೆಳ್ಕೊಬಿಟ್ರು, 7 ದೊಡ್ಡರಾಗ್ಬಿಟ್ರು. ಹಂಗೆ ಮತ್ತೆ ಹುಡುಗರು ಒಂದಿಟ್ಟು ಹೊಟ್ಟೆಗಳು ಬಟ್ಟೆಗೆ ಬೀಳತಕ್ಕ. ಆಮೇಲೆ ಏನಿಲ್ಲ ರಪ್ಪ ಬೆಳಿತಾವೆ. ಇವತ್ತು ನಾಳೆಗೆ ಬೆಳಿವಂತೆ ಅಂದ್ರೆ ಇಲ್ಲ ಇವತ್ತೇ ಬೆಳಿತೀವಿ ಅಂತಾರೆ. ಹಂಗೆ ಜಲ್ ಬೆಳೆದ್ಬಿಡ್ತೇವೆ. ಗುಂಡು ಎಂತ ಚೆನ್ನಾಗೈತೆ ಅಮ್ಮಣ್ಣ ಹಂಗೇನು. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮ ಗಗನ ಹಾಕೊಂಡು ಡೆಲಿವರಿ ಆಗಿರೋದಕ್ಕೆ ನಾನು ಬಂದುಬಿಟ್ಟೆ. ನನ್ನ ಮಗ ಇನ್ನೇನು ಸ್ವಲ್ಪ ದೊಡ್ಡನೌದಾ ಅಂತ ಹೇಳಿ ನಾನು ಬಂದುಬಿಟ್ಟೆ ತವ್ರ ಮನೆಯಿಂದನ. ಬಂದು ನಾನು ಸ್ವಲ್ಪ ಮನೆಗಾದರೂ ನೋಡ್ಕೊಂಡ್ರೆ ಸುಮ್ಮನೆ ಇರ್ತಾನೆ. ಇವಂದು ಏನು ಕಾಟ ಇಲ್ಲ. ಮಲಗಿಸಿದ್ರೆ ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋಬೋದು. ಯಾಕಂದರೆ ಚಿಕ್ಕಮ್ಮ ಸ್ವಲ್ಪ ಹೊಲ್ದ ಹತ್ರ ಎಲ್ಲ ನೋಡ್ಕೊಂಬುತ್ತೆ. ಪಾಪ ಒಂದೇ ಆದರೆ ರಿಸ್ಕ್ ಆಗಿಬಿಡುತ್ತೆ. ಅವತ್ತೆ ಇವ್ರ ಚಿಕ್ಕಮ್ಮಂಗೆ ರಿಸ್ಕ್ ಆಗಿಬಿಡುತ್ತೆ ಪಾಪ ಅಂತೇಳಿ ನಾನು ಅವತ್ತೆಗೋಸ್ಕರ ಬಂದು ಇಲ್ಲಿ ಇವಾಗ ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡು ಇದು ನನಗೆ ಇಲ್ಲಿ ಹೊಲದ ಕಡೆನೇ ಚಿಂತೆ.
ಯಾಕಂದರೆ ಸ್ವಲ್ಪ ಹೊಲದಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಆದಾಯ ಅನ್ನೋದು ಗಳಿಸಿದ್ದೀವಲ್ಲ, ನಮಗೆ ಅದರಿಂದ ನಾವಂತೂ ತನ್ನ ಉಂಡಿದ್ದೀವಿ, ನಮ್ಗೆ ಒಳ್ಳೇದಾಗೈತೆ ಅಂದರೆ ಅದನ್ನು ಮರಿಬಾರ್ದಲ್ಲ. ನಮ್ದೇನಿದ್ರು ಹೊಲದ್ದೇ ಆದಾಯ. ನಮ್ಮ ಗಂಡನೂ ಯಾವುದೇ ರೀತಿ ಕೆಲ್ಸಕ್ಕೆ ಹೋಗಲ್ಲ. ನಾನು ನನ್ನ ಗಂಡ ಇಬ್ಬರು ಬರೀ ಹೊಲ ಮಾಡೇನೆ ನಾವು ಜೀವನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನಮ್ಮ ಮನೆಯವರು ಯಾವುದೇ ರೀತಿ ಯಾವ ಕೆಲಸಕ್ಕೂ ಹೋಗಲ್ವಲ್ಲ, ಅದಕ್ಕೆ ನನಗೆ ಸ್ವಲ್ಪ ಹೊಲದ ಕಡೆ ಗಮನ. ನಾನು ಇವಾಗ ಹೊಲದ ಕಡೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ನಮ್ಮ ಅತ್ತೆಗೆ ಆದರೂ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಗೆ ಬಂದೆ. ಹಿಂಗೆ ಅರ್ಥ ಮಾಡ್ಕೊಂಡು ಹೋದರೆ ಮನೇಲಿ ಈಗ ಇವತ್ತು ನಾನು ಕೇಣಿ ಮಾಡ್ಬೋದಾಗಿತ್ತು. ಅವಳಿದ್ದಾಳೆ, ಅವಳು ಬಾಣಂತನಕ್ಕೆ ಬಂದವಳೆ, ನಾನು ಯಾಕೆ ಹೋಗೋಣ, ನಾನು ಇಲ್ಲೇ ತವ್ರ ಮನೆಗೆ ಇರ್ಬೋದು ಅಂತ ಅನ್ಕೋಬೋದಾಗಿತ್ತು. ಆದರೆ ಆ ಥರ ಎಲ್ಲ ಕೇಣಿ ಮಾಡೋಕ್ಕೆ ಹೋದರೆ ನಮ್ಮ ಮನೆಯೇ ಹಿಂದಕ್ಕೆ ಹೋಗೋದು. ಅದಕ್ಕೆ ಯಾವತ್ತಿದ್ರೂ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೇಕು. ನಿಮ್ಗೆ ಹೆಂಗೆ ಹೋಗುತ್ತೋ, ಹೆಂಗೆ ಪರಿಸ್ಥಿತಿಗಳು ಹೆಂಗೆ ಬರುತ್ತೋ ಹಂಗೆಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ನಾನು ಅದಕ್ಕೆ ನಾನು ಹೊಲಕ್ಕೆ ಹೋಗುತ್ತೆ ಮತ್ತೆ ನನ್ನ ಮನೇಲಾದರೂ ನೋಡ್ಕೊಂಬನ, ಗಗನಕ್ಕನಾದರೂ ನೋಡ್ಕೊಂಬನ ಅಂತ ಈ ರೀತಿ ನಾನು ಬಂದಿದ್ದು ಗಂಡನ ಮನೆಗೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.